ಈಗ ನೀವಂದ್ರಿ ಸ್ವಲ್ಪ ಸಮಸ್ಯೆಗಳಾಗ್ತಾ ಬಂತು, ಸ್ವಲ್ಪ ಟೆನ್ಷನ್ ಕೂಡ ಈ ಸಿನಿಮಾ ಬಗ್ಗೆ. ನಂಗೆ ರಿಲೀಸ್ ತನಕನೂ ಟೆನ್ಷನ್ ಅಂತೂ ಇದ್ದೇ ಇದೆ. ಯಾವ ಸಿನಿಮಾಗೂ ಇಷ್ಟು ಟೆನ್ಷನ್ ಆಗಿರಲಿಲ್ಲ ಅಂತ. ಸೊ ನೀವು ದೇವರನ್ನ ನಂಬೋದ್ರಿಂದ, ದೇವಿ ಆರಾಧಕಿ ಆಗಿರೋದ್ರಿಂದ ಏನಾದರೂ ಪೂಜೆ ಪುನಸ್ಕಾರ ಮಾಡಿಸಿದ್ರ? ಇಲ್ಲ, ಪೂಜೆ ಪುನಸ್ಕಾರ ಇವಾಗ ಇನ್ನೂ ಯಾವುದೂ ಶುರು ಮಾಡಿಲ್ಲ. ಈಗಷ್ಟೇ ಶುರು ಮಾಡಿದ್ವಿ. ಗಣೇಶನ ಒಂದು ಗೌರಿ ಗಣೇಶ ಪ್ರಥಮ ಪೂಜೆ ಅದನ್ನ ದೇವ್ರಿಗೆ ಕೊಟ್ಟು ನಾವಿನ್ನೂ ಶುರು ಅಂದರೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನು ಕೆಲವೊಂದು ದೇವಸ್ಥಾನಗಳೆಲ್ಲ ಲೀಸ್ಟ್ ಕೊಟ್ಟಿದ್ದೀನಿ. ಸೊ ಇಲ್ಲೋಗಿ ಪೂಜೆ ಮಾಡಿಸೋಣ, ಯಾಕಂದರೆ ಯಾವ ಕೆಟ್ಟ ಕಣ್ಣು ಈ ಸಿನಿಮಾದ ಮೇಲೆ ಬೀಳಬಾರ್ದು, ಮತ್ತು ಯಾವುದೇ ರೀತಿ ತೊಂದರೆಗಳಿನ್ನು ಸಿನಿಮಾಗೆ ಬರಬಾರ್ದು. ಬೇಗ ರಿಲೀಸ್ ಆಗಿ ಒಂದು ಜನರ ಬಾಯಲ್ಲಿ ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಬಂದ್ಬಿಟ್ರೆ ಅಷ್ಟೇ ಸಾಕು ನಮಗೆ. ಪರಿಶ್ರಮ ಅಂತೂ ತುಂಬ ಇರುತ್ತೆ ಇಂಥ ಸಿನಿಮಾಗಳಲ್ಲಿ. ಎಸ್ಪೆಷಲಿ ಈಗ ನೀವು ಅಂದ್ರಲ್ಲ, ನಾರ್ಮಲ್ ಗೆಟಪ್ಗೂ ಆ ಥರ ಗೆಟಪ್ ಹಾಕೊಳ್ಳೋದಕ್ಕೂ ಮೇಕಪ್ ತುಂಬ ಒಂದು ಗಂಟೆಗಟ್ಟಲೆ ಹಿಡಿದಿರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಅಂದರೆ ಇದು ಆಲ್ಮೋಸ್ಟ್ ಇದೆ. ಈ ಥರ ಮೇಕಪ್ ಕಾಳಿ ಗೆಟಪ್ ಆದರೂ ಓಕೆ, ಮೇಕಪ್ ಮಾಡ್ಕೊಂಡು ಅದಕ್ಕೆ ಕ್ಯಾರಿ ಮಾಡ್ಬೋದು. ಯಾಕಂದರೆ ಅದು ಮೇಕಪ್ ಹಾಕೋತೀವಿ, ಅದು ಕಷ್ಟನೇ. ಬಟ್ ನೀವು ನಿಮಗೆ ಅಗೋರಿ ಮೇಕಪ್ ಕಷ್ಟ ಆಯಿತಾ ಇಲ್ಲ ಕಾಳಿದು ಕಷ್ಟ ಆಯಿತಾ ಅಂತ ಕೇಳಿದ್ರೆ ನಾನು ಅಫ್ಕೋರ್ಸ್ ಹೇಳೋದು ಅಗೋರಿದೆ. ಯಾಕಂದರೆ ಫುಲ್ಲು ವಿಭೂತಿ ಅಲ್ಲ, ಆ ವಿಭೂತಿ ಹಾಕ್ಕೊಂಡು ಒಳಗಡೆ ಎಲ್ಲ ಫುಲ್ಲು ವಿಭೂತಿ. ನನಗೆ ಎಷ್ಟು ಟಾರ್ಚರ್ ಆಗೋದು ಅಂದರೆ ಫುಲ್ ಒಂಥರ ಸ್ಕಿನ್ ಎಲ್ಲ ಅಲರ್ಜಿ ಆಗೋಯ್ತು, ಹೇರ್ ಸಖತ್ ರಫ್ ಆಗೋಯ್ತು. ಸೊ ಒಂಥರ 4 ಅವರು 5 ಅವರು ಅದು ಹಾಕಿದ್ಮೇಲೆ ನಾವು ರಾತ್ರಿ 2 ಗಂಟೆ ಆದರೂ ಶೂಟಿಂಗ್ ಮಾಡಬೇಕು. ಗೊತ್ತಲ್ಲ ನಿಮಗೆ ಶೂಟಿಂಗ್ ನಾನು ನೋಡೋ 2.5 ಗಂಟೆ ನಾವು ಸಿನಿಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ. ಬಟ್ ಅದು ಆ್ಯಕ್ಟ್ ಮಾಡೋದಿದೆಯಲ್ಲ, ಮತ್ತು ಅದ್ರ ಜೊತೆ ನಮ್ಮ ಟೆಕ್ನಿಷಿಯನ್ಸು ವಿಭೂತಿ ಎಲ್ಲ ಅವರು ಪಾಪ ಎಲ್ಲ ಇದಾಗ್ತಾಯಿತ್ತು, ಅವ್ರಿಗೂ ತೊಂದರೆ ಆಗ್ತಾಯಿತ್ತು. ಯಾಕಂದರೆ ಒಂದು ಸೆಟ್ ಹಾಕಿದ್ವಿ ನಾವು. ಆ ಸೆಟ್ಟಲ್ಲಿ ಹೇಗಂದರೆ ಫುಲ್ಲು ಫೈರ್, ಒಂದು ಕಡೆ ಫೈರ್, ಒಂದು ಕಡೆ ವಿಭೂತಿ. ಎಲ್ಲ ಮುಖ ಎಲ್ಲ ಫುಲ್ ಕವರ್ ಮಾಡ್ಕೊಂಡು, ನೋಸು ಎಲ್ಲ ಕವರ್ ಮಾಡ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ರು. ಎಷ್ಟೋ ಜನಕ್ಕೆ ಪಾಪ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗ್ತಾಯಿತ್ತು. 2ನೇ ದಿವಸಕ್ಕೆ 3ನೇ ದಿವಸಕ್ಕೆ ಎಲ್ಲರೂ ಶೂಟಿಂಗಿಂದ ಜ್ವರ ಬಂದಿದೆ, ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ಅಷ್ಟು ಕಷ್ಟ ಬೀಳ್ತಾಯಿದ್ರು. ಸೊ ಈ ಸಿನಿಮಾಕ್ಕೆ ಪಾಪ ಎಷ್ಟು ಜನ ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಕಷ್ಟಪಟ್ಟಿದ್ದಾರೆ. ಸೊ ಅಮ್ಮ ಏನಾದರೂ ಆ ಥರ ಎಲ್ಲ ಕಷ್ಟಪಡೋದು ನೋಡಿ ಏನಾದರೂ ಕಮೆಂಟ್ ಮಾಡಿದ್ದಿದೆಯಾ, ಇದು ಬೇಕಿತ್ತಾ ಅಂತ? ಇಲ್ಲ ಇಲ್ಲ, ತುಂಬ ಅದು ಆ ವಿಷಯದಲ್ಲಿ ಸಖತ್ ಸಪೋರ್ಟಿವ್. ಯಾಕಂದ್ರೆ ನಾನು ಯಾವುದೂ ಬಂದು ಮನೇಲಿ ಹೇಳೋದೇ ಇಲ್ಲ. ಈ ಥರ ಆಯಿತು, ಈ ಥರ ಕಷ್ಟ ಆಯಿತು, ಈ ಥರ ಯಾವುದನ್ನು ನಾನು ಹೇಳಲ್ಲ. ಯಾಕಂದರೆ ಪಾಪ ಅವ್ರಿಗೆ ಯಾಕೆ ನಾವು ಕಷ್ಟ ಕೊಡಬೇಕು? ಒಳ್ಳೆ ವಿಷಯಗಳನ್ನ ಶೇರ್ ಮಾಡಬೇಕು. ಕೆಟ್ಟದನ್ನ ನಾನು ಯಾವತ್ತೂ ಯಾರಿಗೂ, ನಾನು ನೋವಾಗುವಂಥ ವಿಷಯನ ನನ್ನ ಫ್ಯಾಮಿಲಿಗೆ ಯಾವತ್ತೂ ನಾನು ಶೇರ್ ಮಾಡಲ್ಲ. ಡಿಸ್ಟ್ರಿಬ್ಯೂಷನ್ ನಿಮ್ಮದೇ ಇದೆ, ಸೊ ಅದೆಷ್ಟು ಟೆನ್ಷನ್ ಆಗ್ತಾ ಇದೆ ಇವಾಗ? ಸೊ ಅದೇ ಹೇಳ್ತೀನಲ್ಲ, ಬರೀ ಆ್ಯಕ್ಟಿಂಗ್ ಮಾಡೋದು ಭಾಳನೇ ಈಸಿ. ಅಂದರೆ ಈ ಥರ ಪಾತ್ರಗಳೆಲ್ಲ ನಾರ್ಮಲ್ ಪಾತ್ರಗಳು ಮಾಡಿಕೊಂಡು ಹೊರಗಡೆ ಸಿನಿಮಾ ಮಾಡ್ತೀವಿ, ಆ್ಯಕ್ಟ್ ಮಾಡ್ತೀವಿ. ಬೆಳಿಗ್ಗೆ ಒಂದು 9 o'clock ಸ್ಪಾಟ್ಗೆ ವಿತ್ ಮೇಕಪ್ ರೆಡಿ ಇರ್ತೀವಿ, 6 o'clock ಪ್ಯಾಕಪ್ ಆಗುತ್ತೆ, ಆರಾಮ್ಸೆ ಮನೆಗೆ ಬಂದು ರೆಸ್ಟ್ ಮಾಡ್ತೀವಿ. ಬಟ್ ಈ ಪ್ರೊಡಕ್ಷನ್ ಹ್ಯಾಂಡ್ಲು ಮಾಡೋದಿದೆಯಲ್ಲ, ಅದರಷ್ಟು ಕಷ್ಟ. ಯಾಕಂದರೆ ನನಗೇನಾಗತ್ತೆ, ಒಂದು ಕಡೆ ಪ್ರೊಡಕ್ಷನ್ದು ನೋಡ್ಕೋಬೇಕು, ಇನ್ನೊಂದು ಕಡೆ ಆ್ಯಕ್ಟಿಂಗ್ದು ನೋಡ್ಕೋಬೇಕು. 6 ಗಂಟೆ ಶೂಟಿಂಗಿಂದ ಬಂದಮೇಲೆ ನೆಕ್ಸ್ಟ್ ಡೇ ಏನು, ನೆಕ್ಸ್ಟ್ ಡೇ ಲೊಕೇಶನ್ ಬೇಕು, ಯಾರ್ಯಾರು ಆರ್ಟಿಸ್ಟ್ಗಳಿದ್ದಾರೆ, ಆ ಲೊಕೇಶನಲ್ಲಿ ಏನೇನು ಪ್ರಾಬ್ಲಮ್ ಎಲ್ಲ ನೋಡ್ಕೋಬೇಕು, ಏನೇನು ಅಂದರೆ ಲೈಟಿಂಗ್ಸ್ ಬಗ್ಗೆ ಇರ್ಬೋದು, ಪ್ರತಿ ಒಂದೂ ನೋಡ್ಕೋಬೇಕು. ಸೊ ಮಲ್ಗೋ ಅಷ್ಟರಲ್ಲೇ ಒಂದು 12 ಗಂಟೆ 1 ಗಂಟೆ ಆಗೋಗ್ಬಿಡತ್ತೆ. ತಿರ್ಗಾ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಸೊ ಪ್ರೊಡಕ್ಷನ್ ಮತ್ತು ಇದು ಆ್ಯಕ್ಟಿಂಗ್ ಬ್ಯಾಲೆನ್ಸ್ ಮಾಡೋದು ಬಹಳನೇ ಕಷ್ಟ ಆಗುತ್ತೆ. ಬಟ್ ಒಂಥರ ನಮಗೆ ಒಂದು ಆಸಕ್ತಿ ಇರೋದ್ರಿಂದ ಏನೋ ಒಂದು ಇಂಟ್ರೆಸ್ಟಲ್ಲಿ ಓಕೆ, ಒಂದು 2 ತಿಂಗಳಲ್ವಾ 3 ತಿಂಗಳಲ್ವಾ, ಸೊ ಸ್ವಲ್ಪ ಸಹಿಸ್ಕೊಂಡು ಮಾಡಿಬಿಡೋಣ ಅಂತ ಹೊಡ್ತೀವಿ. ಅಂಥ ಟೈಮ್ನಲ್ಲಿ ಇನ್ಸ್ಪಿರೇಷನ್ ಅಂತ ಏನು ತಗೋತೀರಾ ನೀವು? ಅಥವಾ ಯಾರನ್ನ ರೋಲ್ ಮಾಡೆಲ್ ಅಂತ ತಗೊಂಡು? ನಿಜ ಆಯಾಸ ಆಗುತ್ತೆ, ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ, ಬಟ್ ಬಿಡೋಕ್ಕಾಗಲ್ವಲ್ಲ. ನನ್ನನ್ನು ನಾನೇ ತಗೊಳ್ಳೋದು. ಯಾಕೆ ಹೇಳಿ, ಇನ್ಯಾರನ್ನ ತಗೊಳ್ಳೋದು? ಯಾಕಂದರೆ ನನಗೆ ಬೇರೆ ಯಾರ ಲೈಫ್ ಬಗ್ಗೆನೂ ನಾನು ಜಾಸ್ತಿ ನನಗೆ ಆಸಕ್ತಿ ಇಲ್ಲ, ಯಾರ ಬೇರೆ ಜೀವನದ ಅವರ ಲೈಫ್ ಬಗ್ಗೆ. ಸೊ ನನ್ನನ್ನು ನಾನೇ ತಗೊಂಡು, ಇಲ್ಲ ಮುಂದೆ ಏನಾದರೂ ನಾವು ಫ್ಯೂಚರಲ್ಲಿ ಏನಾದರೂ ಹೆಸರು ಮಾಡಬೇಕು ಅಂದರೆ ಸೊ ಇದನ್ನು ನಾವು ಸ್ವಲ್ಪ ಸಹಿಸ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದು. ಆ್ಯಂಡ್ ವೆರಿ ಆಲ್ ದಿ ಬೆಸ್ಟ್ ಭೈರಾದೇವಿಗೆ. ನೆಕ್ಸ್ಟ್ ಪ್ರಾಜೆಕ್ಟ್ ಅಜಾಗ್ರತ ಅಂತ ಕೇಳಿದೆ, ಅದು ಕೆಲಸ ಎಲ್ಲಿ ತನಕ ಬಂದಿದೆ? ಅದು ಕೂಡ ಕಂಪ್ಲೀಟ್ ಆಗಿದೆ, ಒಂದು ಸಾಂಗ್ ಬ್ಯಾಲೆನ್ಸ್ ಇದೆ ಅಷ್ಟೇ. ಅದಾದಮೇಲೆ ಅದು ಕೂಡ ಈ ಸಿನಿಮಾ ಆಗಲಿ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಒಂದು ಮಗು ಆದಮೇಲೆ ಎಸ್ಪೆಷಲಿ ನಟಿಯರು ರಿಯಾಲಿಟಿ ಶೋ ಜಡ್ಜ್ ಆಗೋ ಅಥವಾ ಸೀರಿಯಲ್ಗಳಲ್ಲೋ ಅಥವಾ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡೋದಾಗಲಿ ಅದ್ರ ಕಡೆ ಗಮನ ಕೊಡ್ತಾರೆ. ಬಟ್ ನೀವು ಎಲ್ಲ ರೋಲನ್ನು ನಿಭಾಯಿಸ್ಬಿಟ್ಟಿದ್ದೀರಾ, ನಿಭಾಯಿಸ್ತಾ ಇದ್ದೀರಾ ಕೂಡ.
ಏನು ಕನಸಿದೆ? ಏನಾದರೂ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂಥದ್ದೇನಾದರೂ, ಯಾವ ರೋಲ್ ಬಾಕಿ ಇದೆ ಅದನ್ನ ನಾನು ಮಾಡಬೇಕು ಅಂತ ಇದೆ? ನಂದು ನೀವು ಹೇಳ್ದಾಗೆ ಯಾವುದೇ ನಂದು ಕೆಲವು ಲಿಸ್ಟ್ಗಳಿದೆ, ಇಂಥ ರೋಲ್ಗಳು ಮಾಡಬೇಕು, ಈ ರೀತಿ ಅಂತ ಪಾತ್ರಗಳನ್ನ ಮಾಡಬೇಕು ಅಂತ ನನ್ನೊಂದು ಕನಸಿದೆ. ಇವಾಗೆಲ್ಲ ಮುಂಚೆಯಿಂದನೂ ಇದೆ. ಸೊ ಅದನ್ನೆಲ್ಲ ಮಾಡಿ ಅದಾದಮೇಲೆ ನಿಜ ಹೇಳ್ಬೇಕಂದ್ರೆ ಡೈರೆಕ್ಷನ್ದು ಕನಸಿದೆ. ಬಟ್ ಡೈರೆಕ್ಷನ್ದು ಪಾಪ ನೋಡುವಾಗ ಟೆನ್ಷನ್ ಆಗುತ್ತೆ ನನಗೆ. ಅಯ್ಯೋ ಇಷ್ಟು ಪ್ರೊಡಕ್ಷನ್ ನಿಭಾಯಿಸೋದೇ ಇಷ್ಟು ಕಷ್ಟ, ಪ್ರೊಡ್ಯೂಸರ್ ಆಗಿ ಇದು ಮಾಡೋದೇ ತುಂಬ ಕಷ್ಟ ಇಂಡಸ್ಟ್ರೀಲಿ. ತಿರ್ಗಿ ಈ ಡೈರೆಕ್ಷನ್ ಬೇಕಾ ನಮಗೆ, ಬೇಡ ಅನಿಸುತ್ತೆ. ಯಾಕಂದರೆ ಅಷ್ಟು ಈಸಿ ಅಲ್ಲ, ನಾವು ಹೇಳೋಷ್ಟು ಡೈರೆಕ್ಷನ್ ತುಂಬ ಕಷ್ಟ ಇದೆ. ಬಟ್ ಇಂಟ್ರೆಸ್ಟ್ ಇದೆ. ಸದ್ಯದಲ್ಲಿ ಏನಾದ್ರು ಆಗ್ಬೋದಾ? ಸದ್ಯದಲ್ಲಿಲ್ಲ, ಸದ್ಯದಲ್ಲಿ ಸಿನಿಮಾ. ಈಗ ಸಿಲ್ವರ್ ಹೀರೋಯಿನ್ ಮತ್ತೆ ಪ್ರೊಡಕ್ಷನ್, ಎವರ್ಗ್ರೀನ್ ಹೀರೋಯಿನ್ ನೀವು. ಸಿಲ್ವರ್ ಸ್ಕ್ರೀನ್ ಮೇಲೆ ತುಳುನಾಡ ಸಂಸ್ಕೃತಿ ಅನಾವರಣ ಆಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ನಮ್ಗೆ ನೋಡೋಕ್ಕೆ ಅಫ್ಕೋರ್ಸ್ ಒಂಥರ ಖುಷಿ ಆಗುತ್ತೆ, ನಮ್ಮ ನೆಲದ ಸಂಸ್ಕೃತಿ ತೆರೆ ಮೇಲೆ ಜಗತ್ತಿಗೆ ಪರಿಚಯ ಆಗ್ತಾ ಇದೆ ಅಂತ ಹೇಳಿ. ಸೊ ನೀವು ತುಳುನಾಡಿನವರೇ ಆಗಿರೋದ್ರಿಂದ ಒಂದು ಎಕ್ಸಾಂಪಲ್ ಕಾಂತಾರ ತಗೋತೀನಿ ನಾನು. ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಆ ಸಿನಿಮಾ ನೋಡಿದಾಗ ಹೇಗೆ ಅನಿಸ್ತು? ಫಸ್ಟ್ ಡೇನೇ ನಾನು ಹೋಗಿ ನೋಡಿದ್ದು ಸಿನಿಮಾ. ನಾನು ಅದನ್ನು ಆ್ಯಕ್ಚುಲಿ ನಾನು ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದೀನಿ. ಬಹಳ ಖುಷಿ ಆಯಿತು. ಯಾಕಂದರೆ ನಮ್ಮ ಊರಿನ ಬಗ್ಗೆ, ಆ ದೈವದ ಬಗ್ಗೆ ಅಷ್ಟು ಚೆನ್ನಾಗಿ ತೋರಿಸಿದಾರಲ್ಲ. ಈವನ್ ಅವರು ರಿಷಬ್ ಶೆಟ್ಟಿ ಅವರು ಸಹ ಮಂಗಳೂರವರೇ. ಸೊ ನನಗೆ ನಿಜಕ್ಕೂ ಖುಷಿ ಆಯಿತು. ಯಾರು ಮಾಡದೇ ಇರೋವಂಥ ಒಂದು ಹೊಸ ಪ್ರಯತ್ನ ಅವ್ರು ಮಾಡಿದ್ದಾರೆ. ನಿಜಕ್ಕೂ ಅಪ್ರಿಷಿಯೇಟ್ ಮಾಡಬೇಕು ಆ ವಿಷಯನ.